ಸಂಗಮೇಶ್ ನಲವತ್ವಾಡ್ ಅವರು ಇದೇ ಒಂದು ಮಾರ್ಗವಾಗಿ ಬರ್ತಿರುವಂಥದ್ದು. ಏನು ನಿಮಗೆ ಕಾಣಿಸುತ್ತೆ, ಇದು ಗದ್ದನಕೇರಿ ಕ್ರಾಸ್ ಇಂದ ಕನೆಕ್ಟ್ ಆಗುತ್ತೆ ಒಳ ರಸ್ತೆ. ಆ ಒಬ್ಬ ವ್ಯಕ್ತಿಯ ಒಂದು ಹತ್ಯೆ ಇದೇ ಒಂದು ಸ್ಪಾಟಲ್ಲಿ ಆಗಿರುವಂಥದ್ದು. ಇದೇ ಸ್ಪಾಟ್ ನೀವೇ ನೋಡ್ತಾ ಇದ್ದೀರಿ ಈಗ. ಇದೇ ಸ್ಪಾಟಲ್ಲಿ ಆ ವ್ಯಕ್ತಿಯ ಒಂದು ಹತ್ಯೆ ಆಗಿರುವಂಥದ್ದು. ರಕ್ತದ ಕಲೆ ಸಹ ನಮಗೆ ಕಾಣುತ್ತೆ. ಸಾದಾ ಸೀದವಾಗಿ ಇದ್ರು. ಅವ್ರು ಏನು ನಮ್ಗೆ ಏನು ಬೆದರಿಕೆ ಏನು ಬಂದಿದ್ದಿಲ್ಲ, ಅವ್ರಿಗೆ ಏನು ಇದ್ದಿದ್ದಿಲ್ಲ, ಸಾದಾ ಸೀದಾನೇ ಇದು. ಬರೇ ವ್ಯಾಪಾರ ಸಲುವಾಗಿ ಅಷ್ಟೇ ಪಾರ್ಟ್ನರ್ ಇರಲಿಲ್ಲ, ನಾವು ಫ್ಯಾಮಿಲಿ ಮೆಂಬರ್ ಆಗಿದ್ವಿ. ನಾವು ಏನು ನಮಗೂ ಸಾಕಷ್ಟು ದುಃಖ ಆಗಿತ್ತು. ಅವ್ನು ಕಳ್ಕೊಂಡಿದ್ದು ತುಂಬ ನಷ್ಟ ಆಗಿತ್ತು ನಮ್ಗೆ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಬಾಗಲಕೋಟೆಯ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ನಲ್ಲಿ ನಿನ್ನೆ ಸುಮಾರು ರಾತ್ರಿ 9:30 ಸುಮಾರಿಗೆ ಒಂದು ಹತ್ಯೆ ಆಗಿರುವಂಥದ್ದು. ಹತ್ಯೆ ಆಗಿರುವಂತಹ ವ್ಯಕ್ತಿ ಸಂಗಮೇಶ್ ನಾಲತ್ವಾಡ್ ಅನ್ನುವಂತಹ ವ್ಯಕ್ತಿ. ಸಂಗಮೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಇವರು ಯಡಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದವರು. ಸದ್ಯ ಅವರ ಪತ್ನಿ ಆ ಪಂಚಾಯಿತಿಯ ಅಧ್ಯಕ್ಷಿಣಿ ಆಗಿರುವಂಥವರು. ಆ ಒಬ್ಬ ವ್ಯಕ್ತಿಯ ಒಂದು ಹತ್ಯೆ ಇದೇ ಒಂದು ಸ್ಪಾಟಲ್ಲಿ ಆಗಿರುವಂಥದ್ದು. ಇದೇ ಸ್ಪಾಟ್ ನೀವೇ ನೋಡ್ತಾ ಇದ್ದೀರಿ ಈಗ. ಇದೇ ಸ್ಪಾಟಲ್ಲಿ ಆ ವ್ಯಕ್ತಿಯ ಒಂದು ಹತ್ಯೆ ಆಗಿರುವಂಥದ್ದು. ರಕ್ತದ ಕಲೆ ಸಹ ನಮಗೆ ಕಾಣುತ್ತೆ. ಸೊ ಇಲ್ಲಿ ಕೊಡ್ಲೆ ಖರ್ಚು ನಿಮಗೆ ನೋಡಬಹುದು ನೀವು. ಈ ಒಂದು ಕಬ್ಬಿಣದ ಒಂದು ಗೇಟ್ ಏನಿದೆ, ಈ ಕಬ್ಬಿಣದ ಗೇಟ್ಗೆ ಕೊಡ್ಲಿ ಖರ್ಚು ಸಹ ಬಿದ್ದಿರುವಂಥದ್ದು. ಸೊ ಸದ್ಯಕ್ಕೆ ಈ ಒಂದು ಪ್ರಕರಣ ಕಲಾದಗಿ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥದ್ದು. ಈಗ ಸದ್ಯಕ್ಕೆ ಎನ್ಕ್ವೈರಿ ಸಹ ನಡೀತಾ ಇದೆ. ಸೊ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾತುಗಳಿದ್ದಾವೆ. ಸೊ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು, ಏನಾಗುತ್ತೆ. ಸೊ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಒಂದಿಷ್ಟು ಜಾಲವನ್ನು ಸಹ ಬೀಸಿದ್ದಾರೆ. ಸೊ ಇದೇನು ಕೆಲವು ದಿನಗಳಲ್ಲಿ ಆರೋಪಿಗಳನ್ನು ಅಥವಾ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಆರೋಪಿಗಳನ್ನು ಬಂಧಿಸುವಂತಹ ಪ್ರಯತ್ನಕ್ಕೂ ಕಲಾದಗಿ ಪೊಲೀಸರು ಮುಂದಾಗಿದ್ದಾರೆ. ಹಾಗೆ ಅನೇಕ ಪೊಲೀಸ್ ಅಧಿಕಾರಿಗಳು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇದೇ ಒಂದು ಸ್ಪಾಟು, ಇದೇ ಸಂಗಮೇಶ್ ಅವರ ಹತ್ಯೆಗೆ ಒಂದು ಕಾರಣವಾಗಿರುವಂತಹ ಸ್ಪಾಟ್ ಆಗಿರುವಂಥದ್ದು. ಸಂಗಮೇಶ್ ನಾಲತ್ವಾಡ್ ಅವರ ಹತ್ಯೆ ನಿನ್ನೆ ಆಗಿರುವಂಥದ್ದು. ಈಗ ಹತ್ಯೆಗೆ ಕಾರಣಗಳೇನು ಅಥವಾ ಈ ಒಂದು ಕೊಲೆಯ ಹಿಂದೆ ಇರುವಂತಹ ಮೋಟಿವ್ ಏನು ಅನ್ನೋಂಥದ್ದು ಸದ್ಯಕ್ಕೆ ಇನ್ನೂ ಗೊತ್ತಾಗಿಲ್ಲ. ಪೊಲೀಸರು ಸದ್ಯದಲ್ಲೇ ಎನ್ಕ್ವೈರಿಯನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗದ್ದನಕೇರಿ ಕ್ರಾಸ್ ಏನಿದೆ, ಆ ಕ್ರಾಸ್ನ ಹತ್ತಿರ ಅಂದರೆ ಕೂಗಳತೆಯ ದೂರದಲ್ಲೇ ಇದೊಂದು ಸ್ಪಾಟ್ ಇರುವಂಥದ್ದು. ಈಗ ಈ ಮನೆ ಏನು ಕಾಣ್ತಾ ಇದೆ ನಿಮಗೆ, ಈ ಮನೆಯ ಎದುರುಗಡೆ ಒಂದು ಸ್ಕೂಟಿಯಲ್ಲಿ ಬರ್ತಿರ್ತಾರೆ ಸಂಗಮೇಶ್ ಅವರು. ಆ ಸ್ಕೂಟಿಯ ಎದುರುಗಡೆನೇ ಒಂದು ಕಾರ್ ಬರುತ್ತೆ. ಆ ಕಾರಿನಿಂದ ಇಳಿದಂತಹ ಏನು ದುಷ್ಕರ್ಮಿಗಳಿದ್ದಾರೆ ಅಥವಾ ಆರೋಪಿಗಳೇನಿದ್ದಾರೆ, ಅವರು ಏಕಾಏಕಿ ಅವರ ಮೇಲೆ ನುಗ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇಲ್ಲಿನ ಅನೇಕ ಕೆಲವಿಷ್ಟು ಜನ ಸ್ಥಳೀಯರು ಸಹ ನೋಡಿದ್ದಾರೆ ಅನ್ನುವಂತಹ ಅಂಶಗಳು ಸಹ ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ. ಯಾರು ನೋಡಿದ್ದಾರೆ, ಈ ನಿಜಕ್ಕೂ ಇಲ್ಲಿ ಸ್ಪಾಟಲ್ಲಿ ನಡೆದಿದ್ದಾದರೂ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು KDTV ಟೀಮಿಂದ ಮಾಡೋಣ. ಸದ್ಯಕ್ಕೆ ಈ ಒಂದು ಕೊಲೆಯ ಹಿಂದೆ ಇರುವಂತಹ ಅಂಶಗಳೇನು ಅಥವಾ ಯಾತಕ್ಕಾಗಿ ಈ ಕೊಲೆ ನಡೆದಿರುವಂಥದ್ದು ಅಥವಾ ಈ ದಾಳಿಯ ಹಿಂದೆ ಇರುವಂತಹ ಕಾರಣಗಳೇನು ಅನ್ನುವಂಥದ್ದನ್ನು ಸದ್ಯದಲ್ಲಿ ರಿವ್ಯೂ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡೋಣ. ಸೊ ಪೊಲೀಸ್ ಅಧಿಕಾರಿಗಳು ಸಹ ಇಲ್ಲಿ ಜಾಗಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಸದ್ಯಕ್ಕೆ ಕಾದು ನೋಡು. ಸಂಗಮೇಶ್ ನಾಲತ್ವಾಡ್ ಅವರ ಮನೆಯ ಮುಂದೆ ನಾವಿದ್ದೇವೆ. ಈಗ ಅವರ ಆಪ್ತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸಂಗಮೇಶ್ ಅವರು ನಿನ್ನೆ ಮನೆಗೆ ಬರ್ತಾ ಇದ್ರಿ, ತಮ್ಮ ಒಂದು ಅಂಗಡಿಯಿಂದ ಬರ್ತಾ ಇದ್ರು. ಸದ್ಯ ಏನಾಯಿತು, ಆ ಪ್ರಸಂಗ ಏನಾಯಿತು, ಯಾವ ಥರ ದಾಳಿ ಆಯಿತು, ಏನು ಅಂತ? ಸರ್, 9:00 ಅಂಗಡಿ ಬಿಟ್ಟು ಮನೆ ಕಡೆ ಬರಾಕತ್ತಿತ್ತು ಸರ್. ಅಲ್ಲಿ ಕಿರಾಣಿ ಶಾಪ್ ಒಂದು ಸ್ವಲ್ಪ ಸಂತಿ ತೊಗೊಂಬರೋ ಹೊತ್ತಿನಾಗ ಇಲ್ಲಿ ಹೊಡೆದು ಇದು ಮಾಡಿದ್ದಾರೆ. ಒಂದು ಎಷ್ಟು ಸುಮಾರಿಗೆ ಈ ಘಟನೆ? ಇಲ್ಲಿ 10 ನಿಮಿಷ ಕಡಿಮೆ ಆಗಲೇ ಆಗಿದೆ ಸರ್. ಈಗ ಅವರ ತಮ್ಮನವ್ರು ತಾವು? ಹ್ಞೂ, ಅವ್ರ ತಮ್ಮ. ಅಂದರೆ ಈ ಒಂದು ದಾಳಿಯ ಹಿಂದೆ ಇಂಥದ್ದೇ ಕಾರಣ ಅಥವಾ ಇವರು ಮಾಡಿದ್ರು ಅನ್ನುವಂಥದ್ದು ಏನಾದರೂ ಇದೆಯಾ? ಹೇಗೆ ಇದನ್ನು ಬರ್ಸಿವಿ ಸರ್, ರಿಪೋರ್ಟ್ ಬರ್ಸಿದ್ವಿ, ಇದನ್ನು ಮಾಡಿಸಿವಿ, ಕಂಪ್ಲೇಂಟ್ ಮಾಡಿಸಿವಿ, ಇದನ್ನು ಕೊಟ್ಟು ರೆಫರ್ ಮಾಡಿಸಿ. ಓಕೆ, ಅಲ್ಲೆಲ್ಲ ತಮ್ಮ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ? ಹ್ಞೂ, ಕೊಟ್ಟಿದ್ದೀವಿ ಸರ್. ಓಕೆ. ಅಂದರೆ ಸರ್, ಈಗ ಈ ಸಂಗಮೇಶ್ ಅವರಿಗೆ ಇಂತಹ ಒಂದು ಥ್ರೆಟ್ಟು ಅಥವಾ ಇಂಥ ಒಂದು ಬೆದರಿಕೆ ಈ ಥರ ಅಂದ್ರೆ ಅವಾಗವಾಗ ಅವ್ರಿಗೆ ಕರೆ ಬರೋದು ಹಂಗೇನು ಇದ್ದಿಲ್ಲ ಸರ್. ಸಾದಾ ಸೀದವಾಗಿ ಇದ್ರು. ಅವ್ರು ಏನು ನಮ್ಗೆ ಏನು ಬೆದರಿಕೆ ಏನು ಬಂದಿದ್ದಿಲ್ಲ, ಅವ್ರಿಗೆ ಏನು ಇದ್ದಿದ್ದಿಲ್ಲ, ಸಾದಾ ಸೀದಾನೇ ಇದು. ಓಕೆ. ಅಂದರೆ ಏನೂ ಸಮಸ್ಯೆಗಳು ಇದ್ದಿಲ್ಲ? ಏನೂ ಇಲ್ಲ ಸರ್, ಏನು ಸಮಸ್ಯೆ. ಓಕೆ. ಅಂದರೆ ಒಂದು ಇವ್ರ ಮೇಲೆ ಆಗಿರುವಂತಹ ದಾಳಿ ಒಂದು ಆಶ್ಚರ್ಯವನ್ನು ತಂದಿದ್ದೆ ತಮಗೆ ಅನ್ನೋ? ಹ್ಞೂ ಸರ್. ಸರ್, ಇನ್ನು ಸಂಗಮೇಶ್ ಅವರು ತಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂಥವ್ರು, ಸರಳ ಸಾದಾ ಸೀದಾ ವ್ಯಕ್ತಿತ್ವ, ಹಾಗೆ ಅಧ್ಯಕ್ಷರಾಗಿದ್ದರು. ಇನ್ನೇನು ರಾಜಕೀಯದಲ್ಲಿ ಕೆಲವೊಂದಿಷ್ಟು ವಿಷಯಗಳಲ್ಲಿ ಗುರುತಿಸ್ಕೊಂಡಿದ್ರು. ಸರ್, ಏನು ಹೇಳ್ತೀರಿ ಈಗ ಸದ್ಯಕ್ಕೆ ಯಾವ ರೀತಿ ಆಗಿತ್ತು ನಿಮಗಾಗಂತಹ ಒಂದಿಷ್ಟು ಮಾಹಿತಿಗಳನ್ನು ಹೇಳೋದು? ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ ನಾವು ಏನ್ರಿ, ಅದಕ್ಕಿಂತ ನಾವು ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಿಗೆ ಇದ್ವಿ. ಏನು ಸರ್, ಬರೇ ವ್ಯಾಪಾರ ಸಲುವಾಗಿ ಅಷ್ಟೇ ಪಾರ್ಟ್ನರ್ ಇರಲಿಲ್ಲ, ನಾವು
ಫ್ಯಾಮಿಲಿ ಮೆಂಬರ್ ಆಗಿದ್ವಿ ನಾವು. ಏನ್ರಿ ನಮಗೂ ಸಾಕಷ್ಟು ದುಃಖ ಆಗಿತ್ತು. ಅವ್ನು ಕಳ್ಕೊಂಡಿದ್ದು ತುಂಬ ನಷ್ಟ ಆಗಿತ್ತು ನಮ್ಗೆ. ಅಂದರೆ ನಿಮ್ಮ ಜೊತೆ ಕೊನೆಯದಾಗಿ ಮಾತನಾಡಿದ್ದು ಯಾವಾಗ? ನಾ ಎಲ್ಲಿ 8:30 ನಾನು ಊಟ ಮಾಡಿ ಬಂದೀನಿ ರೀ. ನಾ ಬಂದ ತಕ್ಷಣ 9:00 ಅವ್ನು ನೀ ಮನೆಗೆ ಹೋಗಿ ಊಟಕ್ಕೆ ಅಂತ ಕಳಿಸೀನಿ. ಅದೇ ಲಾಸ್ಟ್. ಅದಾದ ನಂತರ ಇಲ್ಲಿ ಈ ಇನ್ಸಿಡೆಂಟ್ ನಡೆದಿತ್ತು. ಇಲ್ಲಿಂದ ಒಬ್ರು ಯಾರೋ ಪಬ್ಲಿಕ್ ಫೋನ್ ಮಾಡಿದ್ರು, ಒಬ್ರು ಯಾರೋ ಸ್ಕೂಟಿ ಹಾಕೊಂಡು ಬಿದ್ದಾರ ಅಂತ ಹೇಳಿ ಬಂದು ನೋಡಿದ್ರೆ ನಮ್ಮ ಅವನ ಅದಾನ. ಓಕೆ ಓಕೆ ಓಕೆ. ಅಂದರೆ ಒಂದೇ ಶಾಪಲ್ಲೇ ತಾವು ಅವರು ಮತ್ತು ಕೆಲಸವನ್ನು ಮಾಡ್ತಾರೆ? ಹೌದು ಸರ್, ಹೌದು. ಅಂದರೆ ನಿಮ್ಮ ಗಮನಕ್ಕೆ ಏನಾದರೂ ಇತ್ತಾ ಸರ್? ಅವ್ರಿಗೆ ಥ್ರೆಟ್ ಇದೆ ಹಂಗಿದೆ ಏನಾದರೂ ಆ ಥರದ್ದು ಏನು ಸಮಸ್ಯೆ? ಏನು ಇಲ್ಲ ಸರ್. ಸರ್ ಯಾರಿಗೆ ಸರ್ದ್ ಕುಂದ್ರೆ ಅನ್ನವಲ್ರಿ ಸರ್ ಅವ. ಯಾವಾಗಲೂ ನಕ್ಕೊಂತೀರ ಅವ್ರಿ. ಯಾರ ಜೊತೆಗೂ ಜಗಳ ಜೋಟಿ ಏನೇನು ಇಲ್ಲ ಸರ್. ಏನ್ರಿ ಅಂದರೆ ಇದ್ರ ಹಿಂದಿನ ಮೋಟಿವ್ ಏನು ಅಂತದ್ದು ನಿಮ್ಗೆ ಏನು ಗೊತ್ತಿಲ್ಲ ಸರ್. ಇನ್ನು ಪೊಲೀಸ್ ತನಿಖೆಯಿಂದಾನೇ ಹೊರ ಬರಬೇಕು. ಸಂಗಮೇಶ್ ನಲವತ್ಫಾಡ್ ಅವರು ಇದೇ ಒಂದು ಮಾರ್ಗವಾಗಿ ಬರ್ತಿರುವಂಥದ್ದು. ಏನು ನಿಮಗೆ ಕಾಣಿಸುತ್ತೆ, ಇದು ಗದ್ದನಕೇರಿ ಕ್ರಾಸ್ ಇಂದ ಕನೆಕ್ಟ್ ಆಗುತ್ತೆ ಒಳ ರಸ್ತೆ. ಸೊ ಇಲ್ಲಿ ಅವರ ಮನೆ ಸಹ ಇದೆ. ಸೊ ಅವರು ಒಂದು ಬಾರನ್ನು ಸಹ ನಡೆಸ್ತಾ ಇರ್ತಾರೆ. ಆ ಬಾರಿಂದ ತಮ್ಮ ಒಂದು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬರುವಂತಹ ಒಂದು ಸಮಯದಲ್ಲಿ ಇದೇ ಒಂದು ಮಾರ್ಗವಾಗಿ ಬರ್ತಾರೆ. ತಮ್ಮ ಸ್ಕೂಟಿಯಿಂದ ಇದೇ ಮಾರ್ಗಕ್ಕೆ ಬರ್ತಾ ಇರ್ತಾರೆ. ಸೊ ಆವಾಗ ಅವ್ರ ಮೇಲೆ ಇಂಥದ್ದೊಂದು ದಾಳಿ ನಡೆಯುತ್ತೆ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಇದೇ ಅವರ ಮನೆ. ಸೊ ಆ ಮನೆ ಇಲ್ಲಿ ಸಮೀಪದಲ್ಲಿ ಅವ್ರ ಮನೆ ಇದೆ. ಇನ್ನೇನು ಕೂಗಳತೆ ದೂರದಲ್ಲಿ ಅವರ ಮನೆ ಇರಬೇಕಾದ್ರೆ ದುಷ್ಕರ್ಮಿಗಳು ಅವ್ರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವಂಥದ್ದು. ಸದ್ಯಕ್ಕೆ ಪೊಲೀಸ್ ವಿವರ ಬೇಕಿದೆ. ಸೊ ಪೊಲೀಸ್ ವಿವರಗಳು ನಮಗೇನು ಇನ್ನೂ ಸದ್ಯಕ್ಕೆ ಸಿಗಬೇಕಾಗಿದೆ. ತದನಂತರದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾವು KTTV ಮೂಲಕ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದೇ ಒಂದು ಹೋಟೆಲ್ ಏನಿದೆ, ಇದೇ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಟೀ ಕುಡಿದು ಹೋಗ್ತಾರೆ. ಸೊ ಅವರು ಕೊನೆಯದಾಗಿ ಇಲ್ಲೇನು ಕುಂತಿದ್ದಾರೆ ಇದೇ ವ್ಯಕ್ತಿಯನ್ನು ಅವರು ಮಾತನಾಡಿಸ್ತಾರೆ. ಸೊ ಇಬ್ಬರು ಅಂದರೆ ಒಳ್ಳೆಯ ಪರಿಚಯ, ಯಾಕೆಂದರೆ ಒಂದೇ ಊರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಿನ್ನೆ ಸಂಗಮೇಶ್ ಅವರು ಇದೇ ಒಂದು ಹೋಟೆಲ್ನಲ್ಲಿ ತಾವೆಲ್ಲ ಒಂದು ಅಂದರೆ ಫ್ರೆಂಡ್ಸ್ ಅಥವಾ ಗೆಳೆಯರ ಬಳಗ ಅಥವಾ ಮುಖ ಪರಿಚಯ ಇರುತ್ತೆ, ಒಂದೇ ಊರು ಅಂದಮೇಲೆ ಎಲ್ಲರೂ ಟೀ ಕುಡಿತೀರಿ ಸರ್. ಮುಂದೆ ಅಂದರೆ ಏನಾಗುತ್ತೆ ಸರ್ ಆ ಇನ್ಸಿಡೆಂಟ್ನ ಹೇಳೋದಾದ್ರೆ? ಸರ್ ಏನಿಲ್ಲ, ಅವ್ರು ಯಾವಾಗಲೂ ನಗ್ನಗ್ತಾ ಇರುವಂಥ ವ್ಯಕ್ತಿ. ನಿನ್ನ ರಾತ್ರಿನೂ ಆ್ಯಸ್ ಇಟ್ ಈಸ್ ಬರುವಂಗೆ ಬಂದರು. ನಾವು ಅವ್ರ ಜೋಡಿ ಭಾಳ ಅನ್ಯೋನ್ಯವಾಗಿದ್ದೀವಿ. ಅವರೊಂದು ಭಾರಿ ಸೌಮ್ಯ ಸ್ವಭಾವದ ವ್ಯಕ್ತಿ ಆದ ಕಾರಣ ನಾವೆಲ್ಲ ಭಾಳ ಆತ್ಮೀಯರಾಗಿದ್ವಿ. ನಿನ್ನ ರಾತ್ರಿ ಇಲ್ಲೇ ಇದೇ ಒಂದು 8-8 ಸುಮಾರು ನಾವು ಅವ್ರು ಕುಡಿ ಚಾ ಕುಡಿದ್ವಿ. ಮುಂದೆ ಒಂದು ತಾಸಿನ ಮ್ಯಾಗ ನನಗೆ ಸುದ್ದಿ ಬಂತು. ಆದರೆ ನನಗೊಂದು ದೊಡ್ಡ ಆಘಾತ ಆಗದೆ. ಯಾಕಂತಂದ್ರೆ ಅವರು ಯಾವತ್ತಿಗೂ ಒಂದು ಹೋರಾಟ ಮಾಡಬೋದವ್ರು ಎಲ್ಲ ಒಂದು ಯಾವುದೋ ಒಂದು ಕೆಲಸ ಕಾರ್ಯಗಳಿರಲಿ ಆ ಕಾರ್ಯದಲ್ಲಿ ಮುಂದುವರಿತ ವಹಿಸಿ ಕೆಲಸ ಮಾಡುವಂಥ ವ್ಯಕ್ತಿ. ಇವತ್ತು ಆ ವ್ಯಕ್ತಿ ಜೋಡಿ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಇವತ್ತು ನಾನು ಹೇಳ ಬಯಸ್ತೇನೆ. ಯಾಕಂತಂದ್ರೆ ಭಾಳ ಒಂದು ಆತ್ಮೀಯತೆಯಾಗಿ ಇರುವಂಥ ಒಂದು ವ್ಯಕ್ತಿ. ಯಾವುದೋ ಒಂದು ಕೆಲಸ ಆಗಲಿ ಇವತ್ತು ನಾವು ತೊಗೊಂಡು ಅವ್ರ ಕಡೆ ಓದಿವು ಅಂತಂದ್ರೆ ಅದನ್ನ ಅಗ್ದಿ ಪ್ರೀತಿಯಿಂದ ಬರಮಾಡ್ಕೊಂಡು ಹೇಳ್ರಿ ನಮ್ಮಿಂದ ಎಷ್ಟು ಸಾಧ್ಯತೆ ಆ ಕೆಲಸವನ್ನು ಇವತ್ತು ಅವ್ರು ಮಾಡಿಕೊಡ್ತಿದ್ರು. ಇವತ್ತು ನಮಗೆ ಈ ಒಂದು ಗದ್ದನಕೇರಿ ಭಾಗಕ್ಕೆ ಹೇಳಿ ಗ್ರಾಮ ಪಂಚಾಯತಿ ತುಂಬಲಾರದಂಥ ನಷ್ಟ ಆಗೈತೆ ಅನ್ನೋ ಮಾತನ್ನು ಹೇಳಿ ಅವ್ರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. 9:50 ಇಂದ 10:10 ಮಧ್ಯದಲ್ಲಿ ಗದ್ದನಕೇರಿ ಕ್ರಾಸ್ ನಮ್ಮ ಕಲಾದ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿದಲ್ಲಿ ಒಬ್ರು ವ್ಯಕ್ತಿ, ಅವ್ರ ಹೆಸರು ಸಂಗಪ್ಪ ಶೇಖಪ್ಪ ನಲಟ್ವಾಡ್, ಸುಮಾರು ವಯಸ್ಸು 47 ವರ್ಷ. ಅವ್ರದ್ದು ಮರ್ಡರ್ ಆಗಿದೆ. ಅವರು ಅಲ್ಲಿ ಅವ್ರ ಮನೆ ಹತ್ತಿರಾನೇ ಒಂದು ಲಾಡ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮುಗಿಸ್ಕೊಂಡು ಅವ್ರ ಸ್ಕೂಟಿಯಲ್ಲಿ ವಾಪಸ್ ಬರುವಾಗ ಇಬ್ರು ಜನ ಕಾರಲ್ಲಿ ಅವರಿಗೆ ಫಾಲೋ ಮಾಡಿದ್ರು. ಅವ್ರ ಮನೆಯಿಂದ ಸ್ವಲ್ಪ ಏನು 20-25 ಮೀಟರ್ ದೂರ ಅದೇ ಓಣಿಯಲ್ಲಿ ಅವರಿಗೆ ಅಡ್ಡ ಹಾಕಿ ಅಲ್ಲಿ ಇರುವ ಸ್ಥಳೀಯ ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಇಬ್ರು ಜನ ಆ ಕಾರಿನ ಹೊರಗಡೆ ಬರ್ತಾರೆ. ಅವ್ರದ್ದು ಪ್ರೀ ಪ್ಲಾನ್ ವೇ ಅಲ್ಲಿ ಮರ್ಡರ್ ಮಾಡ್ತಾರೆ, ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಮರ್ಡರ್ ಆದ ನಂತರ ಇಮಿಡಿಯೇಟ್ಲಿ ನಾವು ನಮ್ಮ ಅಡಿಷನಲ್ SP ಅವರು, ನಮ್ಮ DSP ಅವರು ಇಮಿಡಿಯೇಟ್ಲಿ ನಾವು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿದ್ದು ಇರುವ ಎಲ್ಲ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಇನ್ಸಿಡೆಂಟ್ ಆದ ನಂತರ ಅವ್ರ ಬ್ರದರ್ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ಇಬ್ರು ವ್ಯಕ್ತಿ ಅವರದ್ದು ಸಂಬಂಧಿಕರು ಇದ್ದಾರೆ. ಒಬ್ರು ಹನುಮಂತ ರೆಡ್ಡಿ ಮತ್ತೆ ಅವ್ರ ಮಗ ಕಿರಣ್. ಇವ್ರ ವಿಕ್ಟಿಮ್ದು ಮಾವ ಆಗ್ತಾರೆ. ಮಾವ ಮತ್ತೆ ಮಾವಂದು ಮಗ ಆಗ್ತಾರೆ. ಇಬ್ರು ಮುಂಚೆ ಏನಾದ್ರು ಲ್ಯಾಂಡ್ ಡಿಸ್ಪ್ಯೂಟ್ ಇರುವಾಗ ಅವ್ರದ್ದು ಬದಾಮಿ ಕೋರ್ಟ್ ಅಲ್ಲಿ ಸಿವಿಲ್ ಕೇಸ್ ನಡೀತಾ ಇದೆ. ಆ ಕೇಸ್ ನಡೆಯುವಾಗ ಆಗ ಇವ್ರ ಮಧ್ಯೆ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಅವ್ರ ಬ್ರದರ್ ಕಂಪ್ಲೇಂಟ್ ನಮ್ಗೆ ಸಂಶಯ ಪಡೆದಿದ್ದಾರೆ ಕಿ ಅವ್ರದ್ದು ಕೈವಾಡ ಅಥವಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಕೇಸಲ್ಲಿ ಇರಬಹುದು. ಆ ಆಂಗಲ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲಾ ರೀತಿ CCTV ಚೆಕ್ ಮಾಡೋದು, ಮೊಬೈಲ್ ಎವಿಡೆನ್ಸ್ ಚೆಕ್ ಮಾಡೋದು, ಅವರಿಗೆ ಮುಂಚೆ ಯಾರ ಜೊತೆ ಟಚ್ ಇತ್ತು, ಆ ದಿನ ಅವ್ರದ್ದು ಹಿಸ್ಟ್ರಿ ಏನಿತ್ತು, ಎಲ್ಲಿ ಹೋಗ್ತಾ ಇದ್ದು, ಯಾರು ಫಾಲೋ ಮಾಡ್ತಾ ಇದ್ದು, ಎಲ್ಲಾ ರೀತಿ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ.
ಇವರಿಗೆ ಕೂಡ ಟಚ್ ಮಾಡ್ತಾ ಇದೀವಿ. ಒಂದು ಟೀಮ್ CCTV ಚೆಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟೀಮ್ ಕಾಲ್ CDR ಇರುತ್ತೆ ನಮ್ಮಲ್ಲಿ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೀಮ್ ಅವ್ರ ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ಇದ್ದಾರೆ. ಇನ್ನೊಂದು ಟೀಮ್ ಅವ್ರದ್ದು ಕೋರ್ಟ್ ಕೇಸ್ ಏನ್ ಮೋಟಿವ್ ಏನಿತ್ತು, ಯಾವ ಕೋರ್ಟ್ ಕೇಸ್ ಇತ್ತು, ಏನ್ ಕಾರಣ ಇತ್ತು, ಅದ್ರ ಬಗ್ಗೆ ಡೀಟೇಲ್ ತಗೋತಾ ಇದ್ದಾರೆ. ಆದಷ್ಟು ಬೇಗ ಈ ಕೇಸ್ ಅಲ್ಲಿ ನಾವು ಪತ್ತೆ ಹಚ್ತೀವಿ. ಇದರಲ್ಲಿ ನನ್ನ ಪ್ರಕಾರ 2 ಭಾಗ ಬರುತ್ತೆ. ಯಾರು ಮರ್ಡರ್ ಮಾಡಿದ್ದಾರೆ ಪ್ಲಸ್ ಅವರಿಗೆ ಯಾರು ಏನಾದ್ರು ಪ್ರಚೋದನೆ ಕೊಟ್ಟಿದ್ದಾರೆ ಅಥವಾ ಏನಾದ್ರು ಅವರಿಗೆ ಕಾಂಟ್ರಾಕ್ಟ್ ತರ ಕೊಟ್ಟಿದ್ದಾರೆ, ಇಬ್ರುದು ನಾವು ಪತ್ತೆ ಹಚ್ತೀವಿ. ಆದಷ್ಟು ಬೇಗ ಅದು ಪತ್ತೆ ಹಚ್ಚಿ ತಮಗೆ ತಿಳಿಸ್ತೀವಿ. ಅದನ್ನು ಹೇಳಿದೀನಿ. ಅವರು ಮೋಟಿವ್ ಲಾಸ್ಟ್ ಪಾರ್ಟ್ ಅದನ್ನು ಅದೇ ಇತ್ತು. ಇವರು ಇಬ್ರು ಮೇಲೆ ಫ್ಯಾಮಿಲಿ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇವರು ಬೇರೆ ಯಾರಿಗೆ ಸುಪಾರಿ ಕಿಲಿಂಗ್ ಅಥವಾ ಅಂತರ ಏನಾದ್ರು ಹೇಳಿರಬಹುದು. ಸೊ ಈ ಮೇನ್ ಪರ್ಸನ್ ಪ್ಲಸ್ ಯಾರಿಗೆ ಹೇಳಿದ್ದಾರೆ ಎಕ್ಸಿಕ್ಯೂಟ್ ಮಾಡಕ್ಕೆ, ಅವ್ರ ಇಬ್ರು ಟೀಮ್ ನಾವು ಪತ್ತೆ ಹಚ್ತೀವಿ. ಬಾದಾಮಿ ಕೋರ್ಟ್ ಅಲ್ಲಿ ಅವ್ರದ್ದು ಆಸ್ತಿ ವಿಚಾರಕ್ಕೆ ಸಿವಿಲ್ ಕೇಸ್ ನಡೀತಾ ಇತ್ತು. ಅದಕ್ಕಿಂತ ಮುಂಚೆ ಈ ಟೀಮ್ ಕಿರಣ್ ಮತ್ತೆ ಅವ್ರ ತಂದೆ ಮತ್ತೆ ಇವ್ರ ವ್ಯಕ್ತಿ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಮನೆ ಹತ್ತಿರಾನೇ ಇನ್ನೊಂದು ಬಾರ್ ಇದೆ. ಈ ಆಸ್ತಿ ವಿಚಾರವಾಗಿ ಅವ್ರದ್ದು ಬಿಸ್ನೆಸ್ ಸೆಪರೇಟ್ ಆಯ್ತು. ಮತ್ತೆ ಆಗ ಜಗಳ ಕೂಡ ಆಗ್ತಾ ಇತ್ತು. ಅಲ್ಲಿ ಇರೋ ರಿಲೇಟಿವ್ಸ್ ಪ್ರಕಾರ, ಅಲ್ಲಿ ಇರೋ ಸ್ಥಳೀಯ ಅವರು ಅಕ್ಕಪಕ್ಕ ನೇಬರ್ಸ್ ಪ್ರಕಾರ ಮುಂಚೆಯಿಂದ ಏನಾದ್ರು ದ್ವೇಷ ಇತ್ತು. ಆ ಕಾರಣ ಇವರು ಮಾಡಿರ್ಬಹುದು. ನಾವು ಅವ್ರಿಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ, ಅಲ್ಲಿ ನೇಬರ್ಸ್ಗೆ ಕೂಡ ಇನ್ಕ್ವೈರಿ ಮಾಡ್ತೀವಿ. ಮತ್ತೆ ಒಂದ್ಸರಿ ಇವರಿಗೆ ಹೇಳಿದ ನಂತರ ನೀಟಾಗಿ ಅವರಿಗೆ ಅವರ ಬ್ರದರ್ನ ಹಾಗೆ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂಥವ್ರನ್ನ ಒಂದು ನಾವು ಮಾತನಾಡಿಸುವಂತಹ ಕೆಲಸಕ್ಕೂ ಮುಂದಾಗಿದ್ವಿ. ನಮ್ಮ JM ಟೈಮ್ಸ್ ಹಾಗೆ KTTVಯಿಂದ ಇಂಥದ್ದೊಂದು ಗ್ರೌಂಡ್ ರಿಪೋರ್ಟನ್ನು ನಾವು ಮಾಡೋಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಕ್ರೈಮ್ಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಆಗ್ತಾ ಇವೆ. ಉತ್ತರ ಭಾಗದಲ್ಲಿ ಒಂದಿಷ್ಟು ಕಡಿಮೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ವು. ಆದರೆ ಸದ್ಯಕ್ಕೆ ಈಗ ಹೆಚ್ಚು ಇಂತಹ ಕ್ರೈಮ್ಗಳನ್ನು ಕಾಣ್ತಾ ಹೋಗ್ತಾ ಇದ್ದೇವೆ. ಸದ್ಯಕ್ಕೆ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಹಾಗೆ ರಾಜಕೀಯದಲ್ಲಿ ಸಂಗಮೇಶ್ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಹಾಗೆ ಇಲ್ಲಿನ ನಾವು ಜನರನ್ನು ಮಾತನಾಡಿಸಿದಾಗ ಸರಳ ಸೌಜನ್ಯವಾಗಿರುವಂತಹ ವ್ಯಕ್ತಿ ಸಂಗಮೇಶ್ ಅವರು ಅನ್ನುವಂತಹ ಮಾತುಗಳು ಸಹ ವ್ಯಕ್ತವಾಗಿದ್ವು. ಹಾಗೆ ಇನ್ನೇನು ರಾಜಕೀಯದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಬೇಕು, ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಗಮೇಶ್ ಅವರು ಮುಂದಾಗಿದ್ದರು. ಈ ಒಂದು ಹತ್ಯೆಯ ಹಿಂದೆ ಇರುವಂತಹ ಮೋಟಿವ್ ಏನು ಅನ್ನುವಂಥದ್ದು ಸದ್ಯಕ್ಕೆ ಇನ್ನೂವರೆಗೂ ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ. ಸೊ ಪೊಲೀಸ್ ತನಿಖೆಯ ನಂತರವೇ ಇದಕ್ಕೆಲ್ಲ ಉತ್ತರ ಬರಬೇಕಾಗಿದೆ. ಸೊ ಕಲಾದಗಿ ಪೊಲೀಸರು ತಮ್ಮ ಕಾರ್ಯದಕ್ಷತೆಯನ್ನು ಈ ಒಂದು ಕೇಸಲ್ಲಿ ಮೆರೆಯಬೇಕಾಗಿದೆ. ಯಾಕಂತಂದರೆ ಸಮಾಜದಲ್ಲಿ ಕ್ರೌರ್ಯ ಅನ್ನುವಂಥದ್ದು ಅಥವಾ ಈ ಥರ ಹತ್ಯೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಏಕಾಏಕಿ ಬಂದು ಈ ರೀತಿ ಮೇಲೆರಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಇದೊಂದು ಶೋಚನೀಯ ಅಂತ ಹೇಳಬಹುದು. ಇಂತಹ ಕೃತ್ಯಗಳಿಗೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕುವಂತಹ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆಗಿ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿದೆ. ಈ ಕೇಸ್ಗೆ ಒಂದು ಅಂತ್ಯವನ್ನು ಕೊನೆಗೊಳಿಸಬೇಕಾಗಿದೆ. ಸೊ ಸದ್ಯಕ್ಕೆ ಆರೋಪಿಗಳು ಯಾರು, ಹೇಗೆ ಇದ್ದಾರೆ ಅಥವಾ ಎಲ್ಲಿದ್ದಾರೆ, ಅವರ ಹತ್ತಿರದಲ್ಲೇ ಇರುವಂಥವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರಾ ಅಥವಾ ಇನ್ನೇನಾದರೂ ಬೇರೆ ಬೇರೆ ಈ ಒಂದು ಕೇಸಲ್ಲಿ ಕಾಣಸಿಗುತ್ತವಾ ಅನ್ನುವಂತಹ ಕೆಲಸಕ್ಕೂ ಸಹ ಮುಂದಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕಾಗಿದೆ. ಸೊ ಆ ದೃಷ್ಟಿಯನ್ನು ಇಟ್ಕೊಂಡು ಈಗ KTTV ಹಾಗೂ JM ಟೈಮ್ಸ್ ಈ ಒಂದು ಕಾರ್ಯಾಚರಣೆಯಲ್ಲಿ ಮುಂದಾಗಿತ್ತು. ಸೊ ಸದ್ಯಕ್ಕೆ ಈ ಒಂದು ಮನೆ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಸಂಗಮೇಶ್ ಅವರ ಮನೆ. ಸೊ ಅವರ ಒಂದು ಬಿಸ್ನೆಸ್ ಪಾರ್ಟ್ನರ್ನೂ ಸಹ ನಾವು ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ವಿ. ಹಾಗೆ ಅವರ ಬ್ರದರ್ ಏನಿದ್ದಾರೆ ಅವರನ್ನು ಸಹ ನಾವು ಮಾತನಾಡಿಸಿದ್ವಿ. ಸೊ ಸದ್ಯಕ್ಕೆ ಅವರು ಹೇಳುವಂಥದ್ದು ಏನು ಅಂತಂದರೆ ಈ ಒಂದು ಹತ್ಯೆಯ ಹಿಂದೆ ಯಾರಿದ್ದಾರೆ ಅಥವಾ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಸದ್ಯಕ್ಕೆ ಅವರು ಸಹ ರಿವೀಲ್ ಮಾಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಕೆಲವಿಷ್ಟು ಮಾಹಿತಿಗಳಿದ್ದಾವೆ, ಅವುಗಳನ್ನೆಲ್ಲ ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಇದೆ. ಸೊ ಹೀಗಾಗಿ ಕೆಲವಿಷ್ಟು ವಿಚಾರಗಳು ಸಹ ಈಗ ಗೊತ್ತಾಗಿದೆ. ಸೊ ಆ ವಿಚಾರದಲ್ಲಿ ಒಂದಿಷ್ಟು ಕಾರ್ಯಾಚರಣೆ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೆ KTTV ಹಾಗೂ JM ಟೈಮ್ಸ್ ಮುಖಾಂತರ ನಾವು ಸಹ ಈ ಒಂದು ಕೇಸ್ ಹಿಂದೆ ಬಿದ್ದಿರುವಂಥದ್ದು ಸದ್ಯಕ್ಕೆ ಅಪರಾಧಿಗಳು ಅಥವಾ ಆರೋಪಿಗಳೇನಿದ್ದಾರೆ ಅವರು ಯಾವ ಥರ ಈ ಒಂದು ಕೇಸ್ ಹಿಂದೆ ಅಂದರೆ ಇದರ ಹಿಂದೆ ಯಾವ ಥರ ಅವ್ರದ್ದು ಮೋಟಿವ್ ಇತ್ತು ಅನ್ನುವಂಥದ್ದನ್ನು ಸಹ ನಾವು ಬರುವ ಒಂದು ಎಪಿಸೋಡ್ಗಳಲ್ಲಿ ತಿಳಿಸುವಂತಹ ಒಂದು ಕಾರ್ಯವನ್ನು JM ಟೈಮ್ಸ್ ಹಾಗೂ KTTVಯಿಂದ ಮಾಡ್ತೇವೆ. ಮತ್ತೊಂದು ವಿಭಿನ್ನವಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.